ನೋಡಿ, ನಾವು ಯಾರು ಹೇಳ್ತಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಹೋಗೋದಲ್ಲ. ನಾವೆಲ್ಲರೂ ಸಾಯಿರೋದೀವಿ, ಯಾರು ಪರ್ಮನೆಂಟಾಗಿ ಉಳಿಯೋದಿಲ್ಲ. ಎಂತಿಂಥ ದೊಡ್ಡ ದೊಡ್ಡ ಸುಲ್ತಾನ್ಗಳೇ ಮಣ್ಣಾಗಿ ಹೋಗ್ಬಿಟ್ರೆ ದೇಶದಲ್ಲಿ. ನಮ್ಮ ಅವಧಿಯಲ್ಲಿ ನಮಗೇನು ಕಾನ್ಷಿಯಸ್ ಇರುತ್ತೆ, ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ಆತ್ಮಸಾಕ್ಷಿಯಾಗಿ ಹತ್ರಕ್ಕೆ ಜನಕ್ಕೆ ಹತ್ರ ಆಗಿ ಏನು ಹೇಳಬೇಕು ಅದನ್ನ ಹೇಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ವಿ ಆಲ್ ಆರ್ ಇನ್ಸಿಗ್ನಿಫಿಕೆಂಟ್. ಯಾರೇ ಪವರ್ಫುಲ್, ಎಷ್ಟೇ ಪವರ್ಫುಲ್ಲು, ನಾನು ಭಾಳ ಬುದ್ಧಿವಂತ, ನಾನೇ ವಿಚಾರವಂತ ಅಂದರೂ ಕೂಡ ವಿ ಆರ್ ಆಲ್ ಇನ್ಸಿಗ್ನಿಫಿಕೆಂಟ್ ಇನ್ ದಿಸ್ ವರ್ಲ್ಡ್. ಕಾನ್ಷಿಯಸ್ಸಿಗೆ ಹತ್ರ ಆಗಿ ಏನಾಗುತ್ತೆ ಅಷ್ಟು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಆ ಗುರಿ ಹೊಂದ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. 75 ವರ್ಷ ಬಾಂಡ್ ಮೋದಿ ಅವರಿಗೆ ಅನ್ವಯಿಸಿದ, ಬರೀ ಯಡಿಯೂರಪ್ಪ ಅಂತ 25 ವರ್ಷ ಬಂದು ರಾಜಕೀಯದಿಂದ ನಿವೃತ್ತ ಆಗಬೇಕು. ಅಲ್ಲ ರೀ, ಈಗ ಅವ್ರ ವಿಚಾರಗಳು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವ ದೃಷ್ಟಿಯಿಂದ ಹೇಳಿದಾರೆ ನಮಗೆ ಗೊತ್ತಿಲ್ಲ. ಸೊ ಅವ್ರದ್ದೊಂದು ಸಂಘಟನೆ ಇದೆ, ಅವ್ರದ್ದಾದಂಥ ವಿಚಾರ ಇದೆ. ಅವ್ರಿಗೆ ನಾವ್ಯಾಕೆ ಕಮೆಂಟ್ ಮಾಡಬೇಕು? ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಇಫ್ ದೇ ಸೇ ದಟ್ ನೋಬಡಿ ಶುಡ್ ಕಂಟೆಸ್ಟ್ ಎಲೆಕ್ಷನ್ಸ್ ಆಫ್ಟರ್ 75 years, ಇಟ್ ಇಸ್ ದೇರ್ ಡಿಸಿಷನ್. ಸೊ ಹೌ ಕ್ಯಾನ್ ವಿ ಸೇ? ಸರ್, ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರ್ತಾರೆ ಸರ್, ಮತ್ತೆ ಬಿಡ್ರಿ ಇದನ್ನ ನೀವು ಇವತ್ತು ಬರೀ ಒಂದು ನಿಮ್ಮ ರಿಕ್ವೆಸ್ಟ್, ನಿಮ್ಮೆಲ್ಲರಿಗೆ ಕೈ ಮುಗಿದ ರಿಕ್ವೆಸ್ಟ್, ಇವಾಗ ನೀವು ಇಲ್ಲಿ ಮೊಬೈಲ್ ಆಫ್ ಮಾಡ್ಕೊಂಡು ಸಾಯಂಕಾಲವರೆಗೆ ಇರಬೇಕಂತ ನಮ್ಮ ಮನವಿ. ಒಂದು ವಿಚಾರ ಏನಂತಂದ್ರೆ, ಈಗ ನಮ್ಮ ಪೇಮೆಂಟ್ ವಿಚಾರ ಸಂಬಂಧಪಟ್ಟಾಗ ಅದೇ ರೀ, ಏನಾಗಿದೆ ನೋಡಿ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಭಾಳಷ್ಟು ಇದ್ರ ಬಗ್ಗೆ ಟ್ಯಾಕ್ಸೇಷನ್ ಬಗ್ಗೆ ಮಾತನಾಡಿದ್ದಾರೆ. ಈಗ ಎಲ್ಲ ಟರ್ನ್ ಯಾರು ಯು ಪಿ ಐನಲ್ಲಿ, ಗೂಗಲ್ ಪೇನಲ್ಲಿ ಯಾರು ಟರ್ನ್ ಬಿಸ್ನೆಸ್ ಮಾಡ್ತಾಯಿದ್ರು ಅವ್ರಿಗಿಲ್ಲೇ ಈಗ ಬೆಣ್ಣೆ ದೋಸೆ ತಿಂದು ಬಂದೆ, ಅವ್ರಿಗೆ ಕೂಡ ಟ್ಯಾಕ್ಸ್ ನೋಟಿಸ್ಗಳು ಹೋಗಿದ್ದಾವೆ. ಇವತ್ತು ಟ್ಯಾಕ್ಸ್ ಏನಿದೆ ಅಲ್ಲ, ಡಿಮಾಂಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಡಿಮಾಂಡ್ ಟ್ಯಾಕ್ಸ್ 45 ಲಕ್ಷ ಕೋಟಿ ಡಿಮಾಂಡ್ ಟ್ಯಾಕ್ಸ್ ಈ ದೇಶದಲ್ಲಿದ್ದರೆ ಅಚೀವ್ ಮಾಡಿರ್ತಕ್ಕಂಥದ್ದು ಎಷ್ಟು? ಡಿಮಾಂಡ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಡಿಮಾಂಡ್ ಟ್ಯಾಕ್ಸ್ 45 ಲಕ್ಷ ಕೋಟಿ ಇವತ್ತು ಡಿಮಾಂಡ್ ಟ್ಯಾಕ್ಸ್ ಇದೆ. ಅದಕ್ಕೆ 10-20% ಕೂಡ ಅಚೀವ್ ಮಾಡಿಲ್ಲ. ಸುಮ್ಮನೆ ನಡೀತಾ ಇದೆ ಪಿಕ್ಚರ್ ರೀ. ಈ ದೇಶ ಹೆಂಗಂತಂದ್ರೆ ಅದೇನೋ ಒಂದು ಟಿ ವಿ ಮುಖಾಂತರ ನೋಡ್ತೀವಿ. ದೇಶ ಹೆಂಗೆ ನಡೀತಾ ಇದೆ ಅಂತಂದರೆ ಒಂದು ಟಿ ವಿ ಮುಖಾಂತರ ನೋಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಆಡಳಿತ ಆಗಿರಲಿ, ಪ್ರೋಗ್ರೆಸ್ ಆಗಿರಲಿ, ಗ್ರೋತ್ ಆಗಿರಲಿ ಎಲ್ಲಿ ಸತ್ವಗಳು ಕಾಣ್ತಾ ಇಲ್ಲ. ನಾನೇನು ಸುಮ್ಮನೆ ಅವ್ರ ಮೇಲೆ ಟೀಕೆ ಮಾಡ್ಬೇಕಂತಕ್ಕದಲ್ಲ. ಯಾಕೆ ಹೇಳ್ತಿದ್ದೀವಿ ಮಾತಂತಂದರೆ, ಇವತ್ತು ಟ್ಯಾಕ್ಸ್ ಡಿಮಾಂಡ್ ಎಷ್ಟು ರೇಸ್ ಮಾಡಿದ್ರು ಕೇಂದ್ರ ಸರ್ಕಾರ, ಆ ಟ್ಯಾಕ್ಸ್ನ ಎಷ್ಟು ಅಚೀವ್ ಮಾಡಿದ್ದಾರೆ ಕೇಳ್ರಿ. 16.5 ಲಕ್ಷ ಕೋಟಿ ಉದ್ಯಮಿದಾರರು ಸಾಲ ಮನ್ನಾ ಮಾಡಿದ್ದಾರೆ, ವೇ ಆಫ್ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ, ಅಥವಾ ರೈಟ್ ಆಫ್ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ. ಬಡವ್ರದ್ದು ಯಾಕೆ ಮಾಡಿಲ್ಲ? ಒಬ್ಬ ಸಣ್ಣ ಉದ್ಯಮೆದಾರದು ಈ ದೇಶದಲ್ಲಿ ಒಬ್ಬ ಉದ್ಯಮೆದಾರದು ಕೂಡ ರೇಟ್ ಆಫ್ ಆಗಿಲ್ಲ, ವೇ ಆಫ್ ಆಗಿಲ್ಲ. ಇವನ್ನೆಲ್ಲ ಮಾತನಾಡಬೇಕ್ರಿ. ಇದು ಸಾರ್ವಜನಿಕರ ದುಡ್ಡು ಇದೆ, ಅದು BJP ದುಡ್ಡಲ್ಲ, ಕಾಂಗ್ರೆಸ್ ದುಡ್ಡಲ್ಲ. ಈ ದೇಶದ ದುಡ್ಡು, ಪ್ರತಿಯೊಬ್ಬರ ದುಡ್ಡು. ಈ ದುಡ್ಡು ಕಲೆಕ್ಟ್ ಆದಮೇಲೆ ಯಾವ ಜನಕ್ಕೆ ಅನುಕೂಲ ಆಗ್ತಾಯಿದೆ? ಬಡವ್ರಿಗೆ ಅನುಕೂಲ ಆಗ್ತದೆ, ಸೌಕರ್ಯಕ್ಕೆ ಅನುಕೂಲ ಆಗ್ತಾ ಇದೆಯಾ? ಇವತ್ತು ಕಳೆದ 11 ವರ್ಷಗಳಿಂದ ಎಜುಕೇಷನ್ ಫೀಸ್ ಸ್ಟ್ರಕ್ಚರ್ ಏನಾಗಿದೆ? ಯಾವುದೊಬ್ಬ ಕಾಮನ್ ಮ್ಯಾನ್, ಮಿಡಲ್ ಕ್ಲಾಸ್ನವ್ರು ಯಾರನ್ನ ಹೋಗಿ ಓದ್ಬೋದಾ? ಯಾವುದನ್ನ ಶಾಲೆಗಳಲ್ಲಿ ಓದ್ಬೋದಾ? ಇವತ್ತು ಡಾಕ್ಟರ್ ಫೀಸ್ ಎಷ್ಟಿದೆ, ಇಂಜಿನಿಯರಿಂಗ್ ಫೀಸ್ ಎಷ್ಟಿದೆ? ಬರೀ ಕೇವಲ BJP ಅಂತಲ್ಲ, ಇಡೀ ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ಸೇರಿ ಇದಕ್ಕೆ ಅದನ್ನು ಕಡಿವಾಣ ತರಬೇಕು. ಈ ಫೀಸ್ ಸ್ಟ್ರಕ್ಚರ್ ಏನಿದೆ ಇದು ಭಾಳ ಸಾರ್ವಜನಿಕರಿಗೆ, ಬಡವರಿಗೆ ಅನಾನುಕೂಲ ಆಗ್ತಕ್ಕಂಥದ್ದಿದೆ. ಒಂದೆಲ್ಲೋ ಎಜುಕೇಷನ್ ಸಿಸ್ಟಮೇ ಒಂದು ನ್ಯಾಷನಲೈಸ್ ಆಗಿಬಿಡಬೇಕು, ಹೆಲ್ತ್ ಸಿಸ್ಟಮ್ ಕೂಡ ಒಂದು ನ್ಯಾಷನಲೈಸ್ ಆಗಬೇಕು, ಸ್ಟೇಟ್ ಇಶ್ಯೂ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತ ತಮಗೆ ಹೇಳಿಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಡಿಜಿಟಲ್ ಇಂಡಿಯಾ, ಖೇಲೋ ಇಂಡಿಯಾ, ಭಾಗೋ ಇಂಡಿಯಾ, ಬೈಟೋ ಇಂಡಿಯಾ, ದೇಕೋ ಇಂಡಿಯಾ ಇವೆಲ್ಲ ಕೇಳ್ಬಿಟ್ಟಿದ್ವಿ. ಎಲ್ಲ ಇಂಡಿಯಾನೇ ಇರೋದು. ಈಗ ಮೇಕ್ ಇನ್ ಇಂಡಿಯಾ ಎಲ್ಲಿ ಬಂತು? ಡಿಜಿಟಲ್ ಇಂಡಿಯಾ, ಭಾಗೋ ಇಂಡಿಯಾ, ರತನ್ ಇಂಡಿಯಾ, ಖೇಲೋ ಇಂಡಿಯಾ. ಖೇಲೋ ಇಂಡಿಯಾನಾಗ ಏನಾಗೈತೆ? ಖೇಲೋ ಇಂಡಿಯಾನಾಗ 600 ಕೋಟಿ ಗುಜರಾತಿಗೆ ಹೋಗೈತೆ ಸರ್. ಖೇಲೋ ಇಂಡಿಯಾದಲ್ಲಿ 600 ಕೋಟಿ ಗುಜರಾತಿಗೆ ಒಂದು ಮೆಡಲ್ ಇಲ್ಲ. ಅಲ್ಲಿ ಯಾರ ರೆಪ್ರೆಸೆಂಟೇಟಿವ್ ಇಲ್ಲ, 600 ಕೋಟಿ ಅಲ್ಲಿ ಹೋಗಿತ್ತು. ಯಾರು ಕೇಳ್ಬೇಕು ಇದು? ಈಗ ಇರ್ತಕ್ಕಂಥ ಜಾಸ್ತಿ ಬರೋದು ಹರಿಯಾಣದಿಂದ ಮೆಡಲ್ಗಳು, ಪಂಜಾಬಿಂದ ಬರೋದು. ಅಲ್ಲಿ ಎಷ್ಟು ದುಡ್ಡು ಹೋಗಿದೆ? ತಮಿಳ್ನಾಡಿಗೆ 43 ಕೋಟಿ ಹೋಗಿದೆ. ಖೇಲೋ ಇಂಡಿಯಾನಾಗ ಜಾಸ್ತಿ ದುಡ್ಡು ಹೋಗಿರೋದು ಗುಜರಾತ್ನಲ್ಲಿ. ಅಲ್ಲಿ ಇವತ್ತುವರೆಗೆ ಯಾರು ಒಂದು ಮೆಡಲೇ ಹೊಡೆದಿಲ್ಲ. ಅವ್ರ ರೆಪ್ರೆಸೆಂಟೇಷನ್ ಕೊಡಲ್ಲ ಒಲಿಂಪಿಕ್ಸ್ನಲ್ಲಿ. ಅವ್ರಿಗೆ 600 ಕೋಟಿ ಹೋಗುತ್ತೆ. UPನಾಗ ಸುಮಾರು 400 ಕೋಟಿ ಹೋಗಿದೆ. ಇವೆಲ್ಲ ನಮಗೆ ಟೀಕೆ ಮಾಡ್ತಕ್ಕಂಥ ವಿಷಯ ಅಲ್ಲ, ಇವೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯ. ಒಂದು ರಾಜ್ಯದಲ್ಲಿ ಯಾರು ಅಲ್ಲಿ ಆ ಥರ ಟ್ಯಾಲೆಂಟೆಡ್ ಇಲ್ಲ, ಈ ಸದ್ಯಕ್ಕಂಥ ಟ್ಯಾಲೆಂಟ್ ಇಲ್ಲ, ಅಲ್ಲಿ 600 ಕೋಟಿ ಹೋಗುತ್ತೆ. ಯಾರು ಮಾತನಾಡಬೇಕು? ಸುಮ್ಮನೆ ನಡೀತದೆ ಪಿಕ್ಚರು. ಖೇಲೋ ಇಂಡಿಯಾ, ಭಾಗೋ ಇಂಡಿಯಾ, ಬೈಟೋ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ದೇಕೋ ಇಂಡಿಯಾ, ಸೋಚೋ ಇಂಡಿಯಾ, ಬರೀ ಇಂಥವೇ ಟೈಟಲ್ ಕೊಟ್ಕೊಂಡು ನಡೆದಿರೋ ಪಿಕ್ಚರು. ಏನು ಮಾಡ್ಬೇಕಾಗಿ ನಡೆಸಲಿ ಸರ್. ಈಗ ಬೆಂಗಳೂರಲ್ಲಿ ನಾಯಿಗಳಿಗೆ ಬಿರಿಯಾನಿ ಮತ್ತು ಎಗ್ ರೈಸ್ ಹಾಕೋದ್ರಿಂದ BJP ಅವರು ಸಾಕಷ್ಟು ಒಂದು ವಿರೋಧ ವ್ಯಕ್ತ ಮಾಡ್ತಿದ್ದಾರೆ ಸರ್. ಅದಕ್ಕೆ ಏನು ಮಾಡನ್ರಿ ಇಂಥ ಅಲ್ರಿ. ಈಗ ಸರ್ಕಾರದ ಉದ್ದೇಶ ಆದ್ರೆ ಯಾರು ಬಿರಿಯಾನಿ ಹಾಕ್ತಿದ್ದಾರೆ? ಇದೇನೋ ಮಾಡಿಲ್ಲ, ಚರ್ಚೆ ಆಗ್ತಿದೆ ಅಲ್ರಿ. ಅಲ್ರಿ ಬಿರಿಯಾನಿ ಹಾಕೋರು ಯಾರು? BBMP ಎಲ್ಲ ಮಾಡ್ತಿದ್ದಾರೆ ಅಂತ. ಇಲ್ಲ, BBMP ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ನಾಯಿಗಳು, ಬೀದಿ ನಾಯಿಗಳು ಅಲ್ರಿ. ಬೀದಿ ನಾಯಿಗಳು ಯಾರು ಊಟ ಹಾಕ್ತಿದಾರೆ ಅಂತ ನಮಗೆ ಹೆಂಗೆ ಗುರುತು? ಕಾಂಗ್ರೆಸ್ನವ್ರು ಹಾಕ್ತಾರೆ, ಸರ್ಕಾರ ಹಾಕ್ತಾರೆ ಅಂತ ಏನಿದೇನ್ರಿ? ಸರ್ಕಾರದಿಂದನೇ ಮಾಡ್ತಿದ್ದಾರೆ ಅಂತೇಳಿ ಒಂದು ಚರ್ಚೆ ಸರ್. ಅಲ್ಲಿ ಗುರುತಿಲ್ಲ, ನಮಗೆ ಗುರುತಿಲ್ಲ. ಇವ್ರು ಸರ್ಕಾರ ವತಿಯಿಂದ ಈ ಗೋ ಮಾಂಸ ಮಾರ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ಸರ್ಕಾರ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅಲ್ಲ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. UP ಭಾರಿ ಜೋರಲ್ಲ ಮಾತಾಡೋದು. UP ನಂಬರ್ 1 ಇಡೀ ಆಲ್ ಓವರ್ ಇಂಡಿಯಾ. UPನಲ್ಲಿ ಗೋಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ನಲ್ಲಿ ನಂಬರ್ 1 ಇದೆ.
ಮತ್ತು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ನೀವು? ಇಮಿಡಿಯೇಟಾಗಿ ಕೇಳ್ಬಿಡ್ಬೇಕು, ಸರ್ ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ, ಮಾಂಸ ಬಗ್ಗೆ ಮಾತಾಡಿ ಸರ್, ಯಾಕೆ ಪ್ರಪಂಚದಲ್ಲಿ ನೀವು ಒಳ್ಳೆ ಸ್ಥಾನದಲ್ಲಿ ಅಂತ ಕೇಳ್ಬೇಕಲ್ಲ ನೀವು ರೆಡಿಮೇಡ್ ಕ್ವಶನ್ ಕೇಳ್ಕೊಳ್ರಿ, ನೀವು ಇದನ್ನೇ ತೋರಿಸ್ತೀರಿ. ಈಗ ಅದನ್ನು ಕೇಳಿಸೋ ಬದಲು ಕೌಂಟ್ರ್ ಕ್ವಶನ್ ಕೇಳಿದ್ರೆ ಉತ್ತರನೇ ಕೊಡೋದಲ್ಲ. ಕೇಳ್ರಿ ಯಾಕೆ ಸರ್ ಗೋಮಾಂಸ ಮತ್ತು ಈಗ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಭಾರತ ದೇಶದ. 20 ರಾಜ್ಯಗಳಲ್ಲಿ ಇವರೇ ಇದ್ದಾರೆ, ದಿನ ಬೆಳಗ್ಗೆ ಎದ್ದರೆ ಹತ್ಯೆ ಗೋಮಾಂಸ ಬಗ್ಗೆ ಮಾತನಾಡ್ತಾರೆ. ಮತ್ತು ಯಾಕೆ ಇವತ್ತು ಎಕ್ಸ್ಪೋರ್ಟ್ ನಡೀತಾ ಇದೆ? ಯಾರು ಮಾತನಾಡ್ಬೇಕು ಇದ್ರ ಬಗ್ಗೆ? ಕೇಳಿ ಅವ್ರಿಗೆ ದಯಮಾಡಿ.